ಪುತ್ರಿ ತೃಪ್ತಿಕಾಗೆ ಈಗ ಕಾರ್ನಲ್ಲಿ ಹೋಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದೀವಿ. ತಮ್ಮ ಟೂರ್ಗೆ, ತಮ್ಮ ಪ್ರವಾಸ ಟೂರ್ಗೆ ಅಂತ ಬಳಕೆ ಮಾಡ್ತಾ ಇರುವಂತದ್ದು. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರಾದ ರಾಜು ಕಾಗೆ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನ್ ಸರ್ ಇದು ನಿಮ್ಮ ಮಗಳ ಒಂದು ಕಾರ್ ಟೂರ್ ಸರ್ಕಾರಿ ವಾಹನದಲ್ಲಿ? ಮೇಡಮ್, ಅದು ನಾನು ಬೆಂಗಳೂರದಿಂದ ಬೆಳಗಾವ್, ನಿನ್ ರಾತ್ರಿ ಬೆಂಗಳೂರು ಕೂತು ಇವತ್ ಬೆಳಗ್ಗೆ ಬೆಳಗಾಂ ಬರ್ತಾ ಇದ್ರಿ. ಹಲೋ. ಹಾ ಸರ್, ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಸರ್. ಬರೋ ಸಂದರ್ಭದಲ್ಲಿ ಅವಳು ಗಂಡ ಮನೆ ಬೆಳಗಾಂ. ಅವಳು ಊರಿಗೆ ಬಂದಿದ್ದಲ್ಲ, ಉಗಾರ್, ನಮ್ಮ ಊರು ಉಗಾರ್ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ. ಅವಳು ತನ್ನ ಗಂಡನ ಮನೆಗೆ ಬಂದಳ. ಅವಳು ನನ್ನ ಗಾಡಿಗೆ ಪಿಕಪ್ ಮಾಡ್ಲಿಕ್ಕೆ ಹೆಂಗೂ ಬರ್ತಾ ಇತ್ತು, ಅದ್ರಾಗ ಬಂದಳ ಅವಳು. ಇದೇನ್ ದೊಡ್ಡ ಅಪರಾಧ ಏನ್ರಿ ಮೇಡಮ್? ಸರ್, ಅಪರಾಧ ಅಲ್ಲ. ನಮ್ಗೆ ಈಗ ಏನು ಸರ್ಕಾರ ನಿಮ್ಮ ಸರ್ಕಾರಿ ಕೆಲಸಗಳ ಬಳಕೆಗೆ ಅಂತ ಕೊಟ್ಟಿರ್ತಾರೆ, ವೈಯಕ್ತಿಕವಾಗಿ ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ. ಆಯ್ತಮ್ಮ, ಏನ್ ನನ್ ಪಿಕಪ್ ಮಾಡ್ಲಾಕ್ ಬರ್ತಾ ಇತ್ತು, ಅದ್ರಾಗ ಅವಳ ಕೂತು ಬಂದಳು. ಅದೇನ್ ದೊಡ್ಡ ಅಪರಾಧ ಏನ್ರಿ ಹೇಳ್ರಿ ನೋಡೋಣ. ಅಪರಾಧ ಅಂತ ಅಲ್ಲ ಸರ್, ಅದೇ ನಾವ್ ಕೇಳ್ತಾ ಇರೋದು. ಈಗ ಸರ್ಕಾರಿ ಕೆಲ್ಸಕ್ಕಂತ ಕೊಟ್ಟಂತ ವಾಹನ ಇರ್ಲಿ, ಬೇರೆ ಒಂದ್ ವಾಹನದಲ್ಲಿ ಬರ್ಬೋದಿತ್ತೇನೋ? ಇಲ್ಲ ಮೇಡಮ್, ಏನ ಅದು ನಾನು ನನ್ನ ಜೀವನದಲ್ಲಿ ಇಂತ ಎಂದೂ ಸರ್ಕಾರದ ವಿರುದ್ಧ ಆಗಲಿ ಅಥವಾ ನನ್ನ ಇದುವರೆಗೆ ನನಗ ಎಂದೂ ನಾನು ಸರ್ಕಾರಿ ವಾಹನವನ್ನ ಎಂದೂ ನನ್ನ ಫ್ಯಾಮಿಲಿ ಅವರಿಗೆ ನನಗಾಗ್ಲಿ ನಾನು ಬಳಸ್ಕೊಳ್ಲಿಕ್ಕೆ ಕೊಟ್ಟಿಲ್ಲ. ನಿನ್ನೂ ನಾನು ಅವ್ರಿಗೆ ಕೊಟ್ಟಿಲ್ಲ. ಸರ್, ಈಗ ಆನ್ ದ ವೇ ಪಿಕಪ್ ಮಾಡಿದ್ರು, ಆನ್ ದ ವೇ ಅಲ್ಲಿ ಬಂದ್ರು ಅಂತ ಹೇಳ್ತಾ ಇದ್ದೀರಾ. ನೀವಿಲ್ಲದೆ ಕಾರ್ ಓಡಾಡ್ತಾ ಇದೆ ಅಂತ, ವಾಹನ ಓಡಾಡ್ತಾ ಇದೆ ಅಂದ್ರೆ ಅದು ತಪ್ಪೇ ಅಲ್ವಾ ಸರ್? ಅದ್ರಲ್ಲಿ ನಿಮಗಾಗಿ ಕೊಟ್ಟಂತ ವಾಹನ ನೀವೇ ಇಲ್ಲ ಅಂತ ಅಂದ್ರೆ ತಪ್ಪೇ ಅಲ್ವಾ? ನನ್ನ ಕರೀಲಕ್ ಬೆಳಗಾವ್ ಬರ್ತಾ ಇದ್ರಿ, ಅದು ಇದುವರೆ ಕತೆ ಆಯ್ತಲ್ಲ. ಕತೆ ಅಲ್ಲ ಸರ್, ಅದು ನಿಜ ಸ್ಟೋರಿ ಅದು. ಆಯ್ತು, ಬರೀರಿ, ಏನ್ ಬರೀತೀರಿ ಬರ್ರಿ ನೀವು. ಏನ್ ಬರೀತೀರಿ ಬರೀರಿ ಅಲ್ಲ ಸರ್. ಈ ರೀತಿಯಾಗಿ ಒಬ್ಬ ಶಾಸಕರಾಗಿ ಈ ರೀತಿಯಾಗಿ ನೀವು ಉತ್ತರ ಕೊಡೋದು ತಪ್ಪಾಗುತ್ತೆ. ಇದು ನಮ್ಮ ಪ್ರಶ್ನೆ ಅಲ್ಲ, ಇದು ನಮ್ಮ ಪ್ರಶ್ನೆ ಅಲ್ಲ, ಇದು ಜನಸಾಮಾನ್ಯರ ಪ್ರಶ್ನೆ. ಜವಾಬ್ದಾರಿಯುತ ವ್ಯಕ್ತಿಯಾಗಿ ನೀವು ಈ ರೀತಿಯಾಗಿ ಮಾತಾಡೋದು ಸರಿ ಅಲ್ಲ ಸರ್. ಇದಕ್ಕೆ ನೀವು ಸರಿಯಾದ ರೀತಿಯಾದಂತ ಉತ್ತರ ಕೊಡ್ಲೇಬೇಕು. ನೀವ್ ಹೇಳ್ತೀರಾ ನಾ ಬರ್ತಿರುವಾಗ ಆನ್ ದ ವೇ ಪಿಕಪ್ ಮಾಡ್ಕೊಂಡ್ ಬಂದ್ರು ಅಂತ, ನೀವಿಲ್ಲ ಗಾಡಿಯಲ್ಲಿ, ನೀವಿಲ್ಲ, ರಾಜು ಕಾಗೆ ಅವರು ಗಾಡಿಯಲ್ಲಿ ಇಲ್ಲ. ಇದು ತಪ್ಪೇ ಅಲ್ವಾ ಮೇಡಮ್? ನಾನು ಹೆಂಗ್ರಿ, ಟಿಕೆಟ್ ಇದೆ ನಂದಲ್ಲಿ, ಬೆಂಗಳೂರು ಟು ಬೆಳಗಾವ್ ಟಿಕೆಟ್ ಇದೆ ನಂದ. ಸರ್, ಈಗ ನೀವಿಲ್ದೇ ಇರುವಾಗ ಗಾಡಿ ಯಾಕೆ ಬೇರೆ ಕಡೆ ಹೋಗಿತ್ತು? ಅಲ್ರಿ, ನಾನು ಕರೀಲಾಕ್ ಬರ್ಲಾಕ್ ಬೇಡನ್ರಿ ಗಾಡಿ. ಬೆಂಗಳೂರ್ಗ ಬೆಳಗಾವ್ಗ ನಿಮ್ ಜೊತೆ ಅಲ್ಲೇ ಕೊಡ್ದೇನ್ ನನ್ನ ಗಾಡಿ. ನಿಮ್ ಜೊತೆನೆ ಹೋಗ್ಬೋದಿತ್ತಲ್ವಾ ಗಾಡಿ? ನೀವ್ ಗಾಡಿ ಜೊತೆನೆ ಹೋಗ್ಬೋದಲ್ವಾ? ಮೇಡಮ್, ನಾ ಬೆಂಗಳೂರಿಂದ ಬೆಳಗಾವ್ ಬರ್ಲಾಕದೇನ್ರಿ? ನನ್ನ ಭಾಷೆ ತಿಳಿಯೋದ್ ನಿಮಗ್ ಅರ್ಥ ಆಗೋದ್ ನಿಮಗ? ಸರ್, ನಮಗ್ ಅರ್ಥ ಆಗ್ತಾ ಇದೆ, ನಾವ್ ಕೇಳೋ ಪ್ರಶ್ನೆ ನಿಮಗ್ ಅರ್ಥ ಆಗ್ತಾ ಇಲ್ಲ. ಬೆಳಗಾವ್ಕ ನಾನು ಇಳಿದು ಬರ್ತಾ ಇದ್ದೆ. ಬೆಳಗಾವ್ ಬೆಂಗಳೂರಿಂದ ಖಾಲಿ ಬರ್ಬೇಕಲ್ಲ ಗಾಡಿ. ಒಂದು ಗಾಡಿ ನನ್ನ ಕರೀಲಾಕ್ ಬೆಳಗಾವ್ ಬರ್ತಾ ಇತ್ತು. ಚಿಕ್ಕೋಡಿಯಲ್ಲಿ ಸಂಚಾರ ಮಾಡ್ತಾ ಇರುವಂತ ಗಾಡಿ ಚಿಕ್ಕೋಡಿಯಲ್ಲಿ ಯಾಕಿತ್ತು ಅಂತ? ಮೇಡಮ್, ಆನ್ ದಿ ವೇ ನನಗ, ನನ್ನ ಊರಿಂದ ಆನ್ ದಿ ವೇ. ಆನ್ ದಿ ವೇ ಅಲ್ಲಿ ಪಿಕಪ್ ಮಾಡ್ಕೊಂಡು ಬರ್ಬೇಕು ಅಂತ ಅಂದ್ರೆ ಆನ್ ದಿ ವೇ ಪಿಕಪ್ ಮಾಡ್ಕೊಂಡ್ ಬರಕ್ಕೆ ಅದೇನು ಕ್ಯಾಬಾ ಸರ್? ಮೇಡಮ್, ಏನ್ ನನಗೆ ಭಾಷೆ ನಿಮ್ಗೆ ಅರ್ಥ ಆಗುವ? ನನಗೆ ಅರ್ಥ ಆಗ್ತಿದೆ ನೀವ್ ಹೇಳ್ತಿರೋದು. ನಮ್ಮ ಪ್ರಶ್ನೆ ಇರೋದು ಒಂದೇ, ಸರ್ಕಾರಿ ಕೆಲ್ಸಕ್ಕಂತ ಕೊಟ್ಟ ವಾಹನ ಪರ್ಸನಲ್ ಬಳಕೆಗೆ ಯಾಕೆ? ಆನ್ ದ ವೇ ಆದ್ರೂ ಪಿಕಪ್ ಮಾಡಿ. ನೀವಿಲ್ಲ ಗಾಡಿಲಿ, ರಾಜು ಕಾಗೆ ಅವರು ಗಾಡಿಲಿ ಇಲ್ಲ. ನಾ ಗಾಡಿಲಿ ಹೆಂಗಿರ್ತೇನ್ರಿ? ನಾನು ಬೆಂಗಳೂರಲ್ಲಿ ಬರ್ತಾ ಇದ್ದೇನೆ. ಅದೇ ನಿಮ್ ಮಗಳಿದಾರಲ್ಲ. ಅಲ್ರಿ, ಅಲ್ಲಿ ನನಗೆ ಬೆಳಗಾವ್ ಕರೀಲಾಕ್ ಬರ್ಲಾಕತ್ತ ಗಾಡಿ ಅದು. ಸರ್, ಈಗ ನೀವು ಕೊಡ್ತಾ ಇರುವಂತ ಹೇಳಿಕೆ ಇದು ನಿಮಗೆ ಅಂತ ಸರಿ ಅನಿಸ್ಬೋದು, ಆದ್ರೆ ನೀವು ಸಾರ್ವಜನಿಕರಿಗೆ ಕೊಡ್ತಾ ಇದೀರಲ್ಲ, ಈ ಮಾತನ್ನ ಸಾರ್ವಜನಿಕರು ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೆ ಹೇಳಿ ನೀವೇ? ಏನ್ ಏನ್ ಹೇಳ್ರಿ ನಿಮಗ್? ನಾ ಹೇಳುದು ಅರ್ಥ ಆಗುವತ್ ನಿಮಗ್? ಸರ್, ನಂಗೆ ಅರ್ಥ ಆಗೈತ್ರಿ. ಇಲ್ಲ ಮೇಡಮ್, ನೀವ್ ಏನ್ ಮಾತಾಡತ್ತೀರ ಅನ್ನೋದು ಅರ್ಥ ಆಗೈತ್ರಿ. ಆದ್ರೆ ನಾನ್ ಕೇಳತ್ತಿದ್ರಿ, ನೀವಿಲ್ಲ ಗಾಡಿಲಿ, ಆನ್ ದ ವೇಲಿ ನಿಮ್ ಮಗಳನ್ನ ಪಿಕಪ್ ಮಾಡ್ಕೊಂಡ್ ಬಂದ್ರು ಅಂತ ಹೇಳತ್ತೀರಿ. ನಿಮ್ಮನ್ನ ಪಿಕಪ್ ಮಾಡಕ್ ಬರ್ತಾ ಇತ್ತು ಗಾಡಿ ಅಂತ ಹೇಳತ್ತೀರಿ. ನಾವ್ ಹೇಳ್ತಾ ಇರುವಂತದ್ದು, ರಾಜು ಕಾಗೆ ಅವ್ರ ಗಾಡಿಲಿ ಇಲ್ಲ, ಅವ್ರ ಮಗಳು ಯಾಕಿದ್ದಾರೆ, ಅವ್ರನ್ನ ಯಾಕಲ್ಲಿ ಪಿಕಪ್ ಮಾಡ್ಕೊಂಡ್ ಬರ್ಬೇಕಿತ್ತು, ಸರ್ಕಾರಿ ಕೆಲ್ಸಕ್ಕಂತಿರೋ ಗಾಡಿ ನಿಮ್ ಜೊತೆಗಿರ್ಬೇಕು ಅನ್ನೋದು ಇದು ನಾವ್ ಕೇಳ್ತಿರೋದಲ್ರಿ.
ಜನ ಕೇಳತ್ತಾರ್ರಿ. ನಾನ್ ಹೆಂಗ್ ಗಾಡಿ ಆಗಿರ್ತೇನ್ರಿ, ನಾವ್ ಬೆಂಗಳೂರಿಂದ ಬೆಳಗಾವ್ ಬರ್ಲಾದೇನ್ರಿ ಮೇಡಮ್. ಅದಕ್ಕೆ ಪರ್ಸನಲ್ ವಾಹನ ಬಳಸ್ಬೋದಿತ್ತಲ್ಲ ಸರ್. ಅಲ್ರಿ ನನಗ್ ಕರೀಲಿಕ್ಕೆ ಗಾಡಿ ಬರ್ಲಾದಿದ್ದೆ, ನನ್ ಕರೀಲಿಕ್ಕೆ ಬರ್ಲಾದಿದ್ ಗಾಡಿ ಬೆಳಗಾಂಕ. ಸರ್ ಇದೊಂದ್ ರೀತಿ ಹಾರಿಕೆ ಉತ್ತರ ಅಷ್ಟೇ. ಏನ್ ಅರ್ಥ ಆಗುತ್ತೆ ನನಗೇನ್ ಅರ್ಥ ನಿಮ್ಮ ಆಗುತ್ತೆ. ಹಾರಿಕೆ ಉತ್ತರ ಕೊಡಾತಿರಿ ನೀವು ಜನಗಳಿಗೆ, ನಾ ಏನ್ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ರೀ ಮೇಡಮ್. ನನ್ನ ಸಮಕ್ಷಮ ಬಂದು ನೀವು ಭೇಟಿ ಆಗಿದ್ರೆ ನಾನು ನಿಮ್ಗೆಲ್ಲ ಹೇಳ್ತೇನೆ ಕರೆಕ್ಟ್ ಆಗಿ. ಅದ್ರೊಳಗೆ ತಪ್ಪಿತ್ತದ ನಾ ಇವತ್ತೇ ರಾಜೀನಾಮೆ ಕೊಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಎಸ್, ಅಶ್ವವೇಗ ಕ್ಯಾಮ್ರಾ ಕಣ್ಣಿಗೆ ಬಿದ್ದಂತ ಒಂದು ದೃಶ್ಯ ಇದು. ಕೇಳಿಸ್ಕೊಂಡ್ರಿ ರಾಜು ಕಾಗೆ ಅವ್ರು ಇಷ್ಟೊತ್ತು ಏನ್ ಮಾತಾಡಿದ್ರು ಅಂತ. ನಾನು ಬೇರೆ ಕಡೆ ಇದ್ದೆ, ಅಲ್ಲಿ ಆನ್ ದ ವೇ ನನ್ನ ಕರೆಯೋಕೆ ಬರುವಂಥ ಟೈಮಲ್ಲಿ ನನ್ನ ಮಗಳನ್ನ ಪಿಕಪ್ ಮಾಡ್ಕೊಂಡು ಬಂದರು ಅಂತ. ಬಟ್ ನಾವು ಕೇಳ್ತಾ ಇರುವಂಥ ಪ್ರಶ್ನೆ, ಅಲ್ಲಿ ನೀವು ಬೇರೆ ಕಡೆ ಇದ್ರಿ ಅಂತ ಅಂದರೆ ನಿಮ್ಮನ್ನು ಪಿಕಪ್ ಮಾಡೋಕ್ಕೆ ಬರ್ತಾ ಇತ್ತು ಅಂತ ಅಂದರೆ ಪರ್ಸ್ನಲ್ ವೆಹಿಕಲನ್ನು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಪಿಕಪ್ ಮಾಡ್ಕೋಬೋದಿತ್ತು. ಆದರೆ ಸರ್ಕಾರಿ ವಾಹನ ನಿಮ್ಗೆ ಯಾಕೆ ಬೇಕಿತ್ತು ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಯಾಕಂದರೆ ಈ ಸತಿ ನಮ್ಮ ಕಣ್ಣಿಗೆ ಬಿದ್ದಿದೆ, ಆದರೆ ಇನ್ನೂ ಈ ರೀತಿಯಾಗಿ ಎಷ್ಟು ನಡೆದಿದ್ದೀವಿ ಯಾರಿಗೂ ಗೊತ್ತು. ಕಾರ್ ದುರ್ಬಳಕೆ ಪ್ರಶ್ನೆ ಮಾಡಿದ್ರೆ ಶಾಸಕರ ಹಾರಿಕೆ ಉತ್ತರ. ಅಶ್ವವೇಗ ನ್ಯೂಸ್ಗೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರಿ ವಾಹನದಲ್ಲಿ ಓಡಾಡೋದು ಅಪರಾಧ ಏನ್ರಿ, ನೀವೇನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ರಾಜು ಕಾಗೆ ಹೇಳಿರುವಂತದ್ದು. ಅಶ್ವವೇಗ ನ್ಯೂಸ್ ಪ್ರಶ್ನೆಗಳಿಗೆ ತತ್ತರಿಸಿದ ಶಾಸಕ ರಾಜು ಕಾಗೆ. ಕಾರು ದುರ್ಬಳಕೆ ಪ್ರಶ್ನೆ ಮಾಡಿದ್ರೆ ಹಾರಿಕೆಯ ಉತ್ತರ ನೀಡ್ತಾರೆ. ಅಶ್ವವೇಗ ನ್ಯೂಸ್ಗೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರಿ ವಾಹನವನ್ನ ಓಡಾಡೋದು ಅಪರಾಧ ಏನ್ರಿ, ನನ್ನ ಕರೆಯೋಕ್ ಬರ್ತಾ ಇದ್ರು ಅವರು, ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ರಾಜು ಕಾಗೆ ಹೇಳಿರೋದು. ಅಶ್ವವೇಗ ನ್ಯೂಸ್ ಪ್ರಶ್ನೆಗಳಿಗೆ ತತ್ತರಿಸಿದ ಶಾಸಕ ರಾಜು ಕಾಗೆ. ಇನ್ನೊಂದು ಮಾತು ಹೇಳ್ತಾರೆ, ನಂದೇನಾದ್ರೂ ತಪ್ಪಿದ್ರೆ ನಾನು ಇವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ಅನ್ನುವಂಥ ಮಾತನ್ನ ರಾಜು ಕಾಗೆ ಅವ್ರು ಹೇಳಿದ್ರು. ಇದ್ರಲ್ಲಿ ನಂದೇನಾದ್ರೂ ತಪ್ಪಿತ್ತು ಅಂತ ಅಂದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ, ನನಗದ್ ಕೆಲಸ ಬೇಡ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ರಾಜು ಕಾಗೆ ಹಾರಿಕೆ ಉತ್ತರ. ಅಶ್ವವೇಗ ನ್ಯೂಸ್ ಪ್ರಶ್ನೆಗಳಿಗೆ ತತ್ತರಿಸಿದ್ರ ಶಾಸಕ ರಾಜು ಕಾಗೆ. ಎಸ್, ರಾಜು ಕಾಗೆ ಅವ್ರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡಿದ್ವಿ, ಪ್ರಶ್ನೆಯನ್ನ ಸಹಿತ ಕೇಳಿದ್ವಿ. ಆದ್ರೆ ಆ ಪ್ರಶ್ನೆಗೆ ತತ್ತರಿಸಿದಂತ ರಾಜು ಕಾಗೆ ಅವರು ಹೇಳ್ತಾರೆ, ಸರ್ಕಾರಿ ವಾಹನದಲ್ಲಿ ಓಡಾಡೋದು ತಪ್ಪೇನ್ರಿ, ಸರ್ಕಾರಿ ವಾಹನದಲ್ಲಿ ಓಡಾಡಬಾರ್ದಾ, ಅದ್ರಲ್ಲೇನ್ ತಪ್ಪಿದೆ ಅನ್ನೋಂಥ ಮಾತುಗಳನ್ನ ಆಡಿದ್ರು. ಆದ್ರೆ ಓಡಾಡೋದು ತಪ್ಪಲ್ಲ ಸರ್, ಸರ್ಕಾರಿ ಕೆಲಸಕ್ಕೆ ಬಳಸ್ಕೊಳ್ಳಿ, ಆದ್ರೆ ಪರ್ಸನಲ್ ಆಗಿ ಬಳಸ್ಕೋಬೇಡಿ ಅನ್ನೋದೇ ನಮ್ಮ ಒಂದು ಹೇಳಿಕೆ ಅಷ್ಟೇ. ಸೊ ಇದು ನಮ್ದಲ್ಲ, ಜನರ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಡಲೇಬೇಕು. ಇನ್ನೊಂದು ಮಾತು ಹೇಳ್ತೀರಾ, ನಂದೇನಾದ್ರೂ ತಪ್ಪಿದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು.